ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ತಿರಂಗ ಯಾತ್ರೆ ವೇಳೆ ಶಾಸಕ ಪ್ರಭು ಚೌಹಾಣ್ ಅಸ್ವಸ್ಥ. ಬೀದರ್ ಔರಾದ್ ಸೋಮವಾರ ನಡೆದ ತಿರಂಗ ಯಾತ್ರೆ ವೇಳೆ ಶಾಸಕ ಪ್ರಭು ಚೌಹಾಣ್ ಅಸ್ವಸ್ಥರಾದರು. ಇನ್ನು ಆಪರೇಷನ್ ಸಿಂಧೂರ್ ಯಶಸ್ಸು ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ಪಟ್ಟಣದಲ್ಲಿ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರವಾಸಿ ಮಂದಿರದಿಂದ ಆರಂಭಗೊಂಡಂತಹ ಯಾತ್ರೆ ಕನ್ನಡಾಂಬೆ ವೃತ್ತ ತಲುಪಿ ಅಲ್ಲಿ ಸಮಾವೇಶಗೊಂಡು ಭಾಷಣ ನಡೆಯುವ ವೇಳೆ ಶಾಸಕರು ನಿಶ್ಶಕ್ತರಾದರು. ಇನ್ನು ಅಲ್ಲಿದ್ದವರು ತಕ್ಷಣ ಶಾಸಕರನ್ನ ಕಾರ್ನಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದರು ಮತ್ತು ಅಲ್ಲಿ ಚಿಕಿತ್ಸೆಯನ್ನು ನೀಡಿ ಬಳಿಕ ಅವರನ್ನ ಮನೆಗೆ ಕಳಿಸಿಕೊಡಲಾಯಿತು. ಇನ್ನು ಏರ್ಪಡಿಸಿದಂತಹ ತಿರಂಗ ಯಾತ್ರೆಯಲ್ಲಿ ಮೆರವಣಿಗೆ ಸಮಯದಲ್ಲಿ ಅಸ್ವಸ್ಥರಾದಂತಹ ಶಾಸಕ ಪ್ರಭು ಚೌಹಾಣ್ ಅವರು ಕುಣಿದು ದಣಿದಿದ್ದಾರೆ. ಇನ್ನು ಸುಸ್ತಾಗಿ ತಲೆ ಸುತ್ತಿದೆ, ಬೇರೇನು ಸಮಸ್ಯೆ ಇಲ್ಲ, ಇನ್ನು ಆರೋಗ್ಯವಾಗಿದ್ದಾರೆ ಎಂದು ಅವರ ಆಪ್ತ ಸಹಾಯಕರು ಕೂಡ ತಿಳಿಸಿದ್ದಾರೆ. ಇದಾಗಿ ತುತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪೆ ನ್ಯೂಸ್. ಸಂಸ್ಕೃತಿ ಬದುಕ್ತದೆ, ನಾವು ಬದುಕ್ತೀವಿ, ಎಲ್ಲರೂ ಬದುಕ್ತಾರೆ. ಅದಕ್ಕೆ ಮೊದಲು ರಾಷ್ಟ್ರಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಇವತ್ತು ನಮ್ಮ ಗಡಿ ಭಾಗದಲ್ಲಿ ಸೈನಿಕರು ಬಾರ್ಡರ್ ಏರಿಯಾ ಮೇಲೆ ಅವರದರಂತ ನಾವು ಸುರಕ್ಷಿತವಾಗಿದ್ದೀವಿ, ನಾವು ಭದ್ರವಾಗಿದ್ದೀವಿ. ಹೇಗೆ ಧೋತ್ರ ಅಂಚು ಗಟ್ಟಿದ್ರೆ ಧೋತ್ರ ಗಟ್ಟಿರ್ತು, ಹಾಗೆ ಸೈನಿಕರ ಅಂಚಿನ ಮೇಲೆ ಗಡಿ ಭಾಗದಲ್ಲೆಲ್ಲ ಬಹಳ ವೀರತನದಿಂದ ಶೂರತನ ಅದರ ಅಂತ ತಿಳ್ಕೊಂಡು ನಮ್ಮ ತನು ಮನ ಭಾವಗಳಲ್ಲಿ ತುಂಬಿ ತುಳುಕಬೇಕು. ಅಂಥ ದೇಶದ ನಾವು ಎಲ್ಲಕ್ಕಿಂತ ಮೊದಲ ನಾವೆಲ್ಲರೂ ದೇಶಕ್ಕಾಗಿ ಮೊದಲ ನಮ್ಮ ತ್ಯಾಗ ಸೇವೆಯನ್ನು ನಾವು ಮುಡಿಪಾಗಿಡಬೇಕು. ಯಾರು ದೇಶಕ್ಕಾಗಿ ತ್ಯಾಗ ಸೇವೆ ಮುಡಿಪಾಗಿಡ್ತಾರಲ್ಲ ಅವರು ನಿಜವಾದ ದೇಶಭಕ್ತರಾಗ್ತಾರೆ. ಸಣ್ಣ ನಡೆದ ಘಟನೆ ಹೇಳ್ತೀನಿ. ಈ ಸ್ವಾತಂತ್ರ್ಯ ಕಾಲಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಬ್ಬ ತಾಯಿ ಮಗನಿಗೆ ಬೆನ್ನು ಹತ್ತದಳು, ಪಿಸ್ತೂಲ್ ತಗೊಂಡು ಮಗನಿಗೆ ಬೆನ್ನು ಹತ್ತದಳು. ತನ್ನ ಹೆತ್ತ ಮಗನನ್ನೇ ಗುಂಡಾಕಿ ಆಕಿ ಸಾಯಿಸಿದಳು. ಆಕೆ ನೇರವಾಗಿ ನ್ಯಾಯಾಧೀಶನ ಬಳಿ ಬಂದಳು. ನೇರವಾಗಿ ಆಕೆ ಅಲ್ಲಿ ಹೋದಳು. ಅದಕ್ಕೆ ಅವಾಗ ನ್ಯಾಯಾಧೀಶರು ಕೇಳ್ತಾರೆ, ತಾಯಿ ನೀನು ಯಾಕೆ ನಿನ್ನ ಮಗನನ್ನ ಕೊಂದಿ? ಸರ್, ನನ್ನ ಗಂಡ ದೇಶಭಕ್ತ, ನನ್ನ ಗಂಡನ ತಂದೆ ದೇಶಭಕ್ತ. ಅದಕ್ಕೆ ಅಂಥವ್ರ ಹೊಟ್ಟೆಲಿರ್ತಕ್ಕಂಥ ನನ್ನ ಮಗ ದೇಶದ್ರೋಹ ಕೆಲಸ ಮಾಡೋ ಸಲುವಾಗಿ ಆ ರೈಲ್ವೆ ಹಳಿಯನ್ನ ಕಿತ್ತುತ್ತಾ ಇದ್ದಾನೆ. ರೈಲ್ವೆ ಹಳಿ ಕಿತ್ತು ಸಾವಿರಾರು ಜನರನ್ನು ಆಕ್ಸಿಡೆಂಟ್ ಮಾಡ್ಬೇಕಂತ ಇದ್ದಾನೆ. ಆದ್ರಿಂದ ನನ್ನ ಮಗನ ಪ್ರಾಣ ಒಂದು ಹೋದ್ರೋಯ್ತು, ಸಾವಿರಾರು ಜನರ ಪ್ರಾಣ ಉಳಿಸಿನ ಸಲುವಾಗಿ ನನ್ನ ಮಗನಿಗೆ ಗುಂಡು ಹಾಕಿ ಕೊಲ್ತೀನಿ ಅಂತ ಹೇಳ್ತಾರೆ. ಅಂತ ದೇಶಭಕ್ತ ನಾವೆಲ್ಲ ಸಿದ್ಧರಾಗಿರ್ಬೇಕು. ಮೊನ್ನೆ ನಮ್ಮ ಮಕ್ಕಳು ಹೆಂಡತಿ ಎದುರುಗಡೆ ಸಣ್ಣ ಮಕ್ಕಳ ಎದುರುಗಡೆ ಗುಂಡು ಹಾಕಿ ಕೊಂದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ
ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬುದ್ಧಿಯನ್ನು ಕಲಿಸಿದ್ದಾರೆ. ಅಂತ ಮಾತನ್ನು ಹೇಳಿ ಅಂತ ಶಕ್ತಿ ಭಾರತ ಮಾತೆ ನಮಗೆ ಕೊಡ್ಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಶ್ರೀ ಭಾರತ್ ಮಾತಾ ಕಿ. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ನಾನೊಬ್ಬ ಮಾಜಿ ಸೈನಿಕನಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ, ನಮ್ಮ ತಿರಂಗ ಯಾತ್ರೆ ಇವತ್ತು ಔರಾದ್ ತಾಲೂಕಿನ ಜನತೆ, ಬೀದರ್ ಜಿಲ್ಲೆಯ ಜನತೆ ಯಶಸ್ವಿಗೊಳಿಸಕ್ಕೆ ಧನ್ಯವಾದ ಫಸ್ಟ್ ಹೇಳ್ತಾ ಇದ್ದೀನಿ ಮಾಜಿ ಸೈನಿಕರ ಕಡೆಯಿಂದ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ, ನಮ್ಮ ಸೈನಿಕರು, ಮಾಜಿ ಸೈನಿಕರು ಯಾವತ್ತಿದ್ರು ನಮ್ಮ ಭಾರತಾಂಬೆಗೆ ಸೇವೆ ಮಾಡಲು ಸಿದ್ಧರಿದ್ದೇವೆ. ಈ ವೇದಿಕೆ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವಾಗಲೂ ಮೊನ್ನೆ ಪಹಲ್ಗಾಮಲ್ಲಿ ನಡೆದಂತಹ ಒಂದು ಕೃತ್ಯಕ್ಕೆ ನಾವು ಮಾಜಿ ಸೈನಿಕರು ನಮ್ಮ ದೇಶ ಸೇವಕರಿಗೆ ಸಿದ್ಧರಿದ್ದೀವಿ. ಯಾವಾಗಲೂ ಕರೀಲಿ, ನಮ್ಮ ಭಾರತೀಯ ಸೇನೆಯಿಂದ ಕರೆ ಬಂದ ತಕ್ಷಣನೇ ನಾವೆಲ್ಲರೂ ಸಿದ್ಧರಾದ್ವಿ. ನಮ್ಮ ಮಾಜಿ ಸೈನಿಕರೆಲ್ಲರೂ ಸಿದ್ಧರಿದ್ದೀವಿ ಬರೋಕ್ಕೆ. ಮತ್ತೆ ಈ ತಿರಂಗ ಯಾತ್ರೆಯನ್ನ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಮಾನ್ಯ ಶಾಸಕರು, ಮಠಾಧೀಶರು, ಎಲ್ಲಾ ಜನತೆಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಔರಾದ್ ತಾಲೂಕಿನ ಮಾಜಿ ಸೈನಿಕರು ಯಾರು ಭಾಗಿಯಾಗಿದ್ದಾರೆ ದಯವಿಟ್ಟು ಕೈ ಎತ್ತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಇನ್ನೊಂದು, ನಮ್ಮ ದೇಶದ ಸೆಕ್ಯೂರಿಟಿ ಯಾವಾಗ ಬರುತ್ತೆ, ಸಾಮಾನ್ಯ ಜನರಿಗೂ ಕೂಡ ಅಷ್ಟೇನೆ. ಯಾರು ಆ ಭದ್ರತೆ ವಿರುದ್ಧವಾಗಿ ಹೋಗ್ಬೇಡಿ, ನಮ್ಮ ಜೊತೆಗೆ ನಿಲ್ಲಿ. ನಾವು ಯಾವತ್ತೂ ನಿಮ್ಮನ್ನು ಕಾಪಾಡ್ತೀವಿ. ನಮ್ಮ ಎದೆ ಗುಂಡು ಹೊಡಿಲಿ, ನಮ್ಮನ್ನು ಚಿತ್ರ ಮಾಡಲಿ, ನಾವು ನಿಮ್ಮನ್ನ ರಕ್ಷಣೆ ಕೊಡ್ತೀವಿ. ಇದು ಮಾಜಿ ಸೈನಿಕ ಮತ್ತೆ ನಮ್ಮ ಭಾರತೀಯ ಸೇನೆ ಕಡೆಯಿಂದ ನಿಮಗೆ ನೀಡುತ್ತಿರೋ ಭರವಸೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಮ್ಮ ಜೊತೆ ನಿಂತ್ಕೊಳ್ಳಿ. ನೀವು ಅಷ್ಟೇ ಹೇಳ್ತಿದ್ದೀವಿ. बोलो भारत माता की, बोलो भारत माता की. ಧನ್ಯವಾದಗಳು.